ಯೋಚನೆ ಮಾಡಿ ನೋಡಿ, ಜಗತ್ತಿನ ಭಾರವೆಲ್ಲ ತಮ್ಮ ಹೆಗಲ ಮೇಲೆ ಇದೆ, ಆದರೂ ಮುಖದಲ್ಲಿ ಒಂದು ಸಣ್ಣ ನಗು ಮಾಯ ಆಗಲ್ಲ. ಅಂತಹ ವ್ಯಕ್ತಿಗಳನ್ನ ಎಲ್ಲಾದರೂ ನೋಡಿದ್ದೀರಾ? ಬಹುಶಃ ಅವರು ಮೀನರಾಶಿಯವರಾಗಿರಬಹುದು. ಬನ್ನಿ, ಇವತ್ತು ನಾವು ರಾಶಿಚಕ್ರದ 12ನೇ ಅಂದ್ರೆ ಕೊನೆಯ ರಾಶಿಯಾದ ಮೀನರಾಶಿಯವರ ಆ ಒಂದು ನಿಗೂಢ ಪ್ರಪಂಚದೊಳಗೆ ಇಳಿದು ನೋಡೋಣ. ಅವರ ಬಗ್ಗೆ ಒಂದು ಮಾತು ತುಂಬಾ ಫೇಮಸ್, ಅದು ಅವರ ಇಡೀ ವ್ಯಕ್ತಿತ್ವಕ್ಕೆ ಹಿಡಿದ ಕೈಗನ್ನಡಿ ಇದ್ದ ಹಾಗೆ. ಹೌದು, ಅಕ್ಷರಶಃ ಮನುಷ್ಯರ ರೂಪದಲ್ಲಿರೋ ದೇವತೆಗಳು. ಯೋಚನೆ ನೋಡಿ, ಗಂಟೆಗಟ್ಲೆ ನಮ್ಮ ಸಮಸ್ಯೆಗಳನ್ನ ಕೇಳಿಸ್ಕೊಂಡು ಜಡ್ಜ್ ಮಾಡದೆ ಸಮಾಧಾನ ಹೇಳೋ ಫ್ರೆಂಡ್ಸ್ ಇರ್ತಾರಲ್ಲ, ಬಹುಶಃ ಅವರೇ ಮೀನರಾಶಿಯವರು. ಇವ್ರನ್ನ ರಾಶಿಚಕ್ರದ ಇಮೋಷನಲ್ ಸ್ಪಂಜ್ ಅಂತಾನೆ ಕರಿಬೋದು. ಅಂದ್ರೆ ಬೇರೆಯವರ ನೋವನ್ನೆಲ್ಲ ತಮ್ಮೊಳಗೆ ಹೀರ್ಕೊಂಡು ಬಿಡ್ತಾರೆ. ಆದರೆ ಇಲ್ಲೇ ಒಂದು ದೊಡ್ಡ ಪ್ರಶ್ನೆ ಹುಟ್ಕೊಳ್ಳೋದು, ಎಲ್ಲರನ್ನೂ ಅರ್ಥ ಮಾಡ್ಕೊಳ್ಳೋ ಇವರನ್ನ ಯಾರು ಅರ್ಥ ಮಾಡ್ಕೊಳ್ತಾರೆ? ಅವರ ಆ ಕರುಣೆ ತುಂಬಿದ ಕಣ್ಣುಗಳ ಹಿಂದೆ ಒಂದು ಮೌನ ಹೋರಾಟ ನಡೀತಾ ಇರುತ್ತೆ. ಅದನ್ನ ನೋಡೋರು ಯಾರು? ಬನ್ನಿ, ಇವತ್ತು ಮೀನರಾಶಿಯವರ ಆತ್ಮದ ಆಳಕ್ಕಿಳಿಯೋಣ. ಅದು ಒಂದು ಸಾಗರದ ಹಾಗೆ, ಕೆಲವೊಮ್ಮೆ ಶಾಂತ, ಕೆಲವೊಮ್ಮೆ ಪ್ರಕ್ಷುಬ್ಧ. ಸರಿ, ಹಾಗಾದ್ರೆ ಏನಿದು ಮನುಷ್ಯ ರೂಪದ ದೇವತೆ ಅನ್ನೋದು? ಅವರ ಸೂಪರ್ ಪವರ್ ಸಹಾನುಭೂತಿ. ನೋಡಿ, ಮೀನರಾಶಿಯವರನ್ನ ಬೇರೆಯವರಿಂದ ಏಕ್ದಮ್ ಅಲಗ್ ಮಾಡೋದೇ ಅವರಲ್ಲಿರುವ ಒಂದು ಸ್ಪೆಷಲ್ ಪವರ್. ಅದು ಹುಟ್ಟಿನಿಂದಲೇ ಬಂದಿರುತ್ತೆ. ಅದೇನಪ್ಪ ಅಂದ್ರೆ, ಎದುರಿಗಿರೋರು ಒಂದು ಮಾತಾಡೋಕ್ಕೂ ಮುಂಚೆನೆ ಅವರ ಮನ್ಸಲ್ಲಿ ಏನಾಗ್ತಿದೆ, ಅವರ ಮೂಡ್ ಹೇಗಿದೆ ಅಂತ ಇವ್ರಿಗೆ ಗೊತ್ತಾಗ್ಬಿಡುತ್ತೆ. ಅವರ ನೋವನ್ನ ಫೀಲ್ ಮಾಡೋ ಒಂದು ಅದ್ಭುತ ಶಕ್ತಿ ಅದು. ಇದನ್ನೇ ನಾವು ಎಂಪತಿ ಅಂತ ಕರೆಯೋದು. ಅಂದ್ರೆ ಎದುರಿಗಿರುವರ ನೋವನ್ನ ತಮ್ಮದೇ ನೋವಿನ ಹಾಗೆ ಫೀಲ್ ಮಾಡೋದು. ನಿಜ ಹೇಳ್ಬೇಕಂದ್ರೆ ಇದು ಅವರ ಅತಿ ದೊಡ್ಡ ಶಕ್ತಿ. ಆದ್ರೆ ಈ ಸೂಪರ್ ಪವರ್ಗೆ ಅವರು ತುಂಬಾನೇ ದೊಡ್ಡ ಬೆಲೆ ತೆರಬೇಕಾಗತ್ತೆ. ಯಾಕಂದ್ರೆ ಪ್ರತಿಯೊಂದು ಬೆಳಕಿಗೂ ಒಂದು ನೆರಳಿರುತ್ತಲ್ವಾ, ಹಾಗೆ ಪ್ರತಿಯೊಂದು ವರಕ್ಕೂ ಒಂದು ಶಾಪ ಇದ್ದೇ ಇರುತ್ತೆ. ಸಹಾನುಭೂತಿಯೇ ಒಂದು ಶಾಪ. ಕೇಳೋಕೆ ವಿಚಿತ್ರ ಅನ್ಸ್ಬೋದು. ವರದಾನವೇ ಹೊರೆಯಾದಾಗ ಏನಾಗುತ್ತೆ ನೋಡಿ. ಯಾವ ಗುಣ ಅವ್ರನ್ನ ಎಲ್ಲರಿಗೂ ಇಷ್ಟ ಆಗೋ ಹಾಗೆ ಮಾಡುತ್ತೋ ಅದೇ ಗುಣ ಕೆಲವೊಮ್ಮೆ ಅವ್ರನ್ನ ದುರ್ಬಲರನ್ನಾಗಿ ಮಾಡ್ಬಿಡುತ್ತೆ. ಮುಖ್ಯವಾಗಿ ಅವ್ರಿಗೆ ಇಲ್ಲ ಅಥವಾ ನೋ ಅಂತ ಹೇಳೋಕೆ ಬರಲ್ಲ. ಇದರಿಂದ ಜನ ಹೇಗೆಲ್ಲ ಇವ್ರನ್ನ ಬಳಸ್ಕೊಳ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಒಂದು ಕಡೆ ತಮ್ಮ ಕೈಲಾದದ್ದಕ್ಕಿಂತ ಹೆಚ್ಚು ಸಹಾಯ ಮಾಡ್ತಾರೆ, ಹೇಳ್ದೇ ಇರೋ ನೋವನ್ನ ಅರ್ಥ ಮಾಡ್ಕೊಳ್ತಾರೆ. ಇದು ವರದಾನ. ಆದ್ರೆ ಇನ್ನೊಂದು ಕಡೆ ಇದೇ ಒಳ್ಳೆ ಗುಣದಿಂದ ಜನ ಇವರನ್ನ ಸಾಫ್ಟ್ ಟಾರ್ಗೆಟ್ ಮಾಡ್ಕೊಡ್ತಾರೆ. ಇಲ್ಲ ಅನ್ನಲ್ಲ ಅಂತ ಗೊತ್ತಾಗಿ ಬೇಕಾಬಿಟ್ಟಿ ಬಳಸ್ಕೊಳ್ತಾರೆ. ಇದು ಶಾಪ. ಇದು ಮೀನರಾಶಿಯವರ ಜೀವನದ ಒಂದು ದೊಡ್ಡ ಟ್ರಾಜಿಡಿ ಅಂತಲೇ ಹೇಳ್ಬೋದು. ಅವರ ಅತಿ ದೊಡ್ಡ ಶಕ್ತಿಯೇ ಅವರಿಗೆ ಅತಿ ದೊಡ್ಡ ಗಾಯವನ್ನು ಕೊಡುತ್ತೆ. ಸರಿ, ಇಷ್ಟೆಲ್ಲ ಆದ್ಮೇಲೆ ಅವ್ರೇನ್ ಮಾಡ್ತಾರೆ? ಈ ಕಠೋರ ರಿಯಾಲಿಟಿಯಿಂದ ತಪ್ಪಿಸ್ಕೊಳ್ಳೋಕೆ ಮೀನರಾಶಿಯವರು ತಮ್ಮದೇ ಆದ ಒಂದು ಪ್ರಪಂಚವನ್ನ ಸೃಷ್ಟಿ ಮಾಡ್ಕೊಂಡಿರ್ತಾರೆ. ಅದು ಕಲ್ಪನೆ, ಏಕಾಂತ ಮತ್ತೆ ನೋವಿನಿಂದ ಕೂಡಿರುತ್ತೆ. ಕನಸುಗಳು, ಕಲೆ, ಸಂಗೀತ ಇವೆಲ್ಲ ತುಂಬಿರೋ ಜಗತ್ತದು. ಯಾಕಂದ್ರೆ ಅಲ್ಲಿ ಮಾತ್ರ ಅವರು ಸೇಫ್ ಆಗಿರ್ತಾರೆ. ಅದು ಅವರ ಒಂದು ಸೇಕ್ರೆಡ್ ಸ್ಪೇಸ್. ನಿಜ ತಾನೇ? ಈ ವಾಸ್ತವ ಜಗತ್ತು ತುಂಬಾ ಕಠೋರ. ಅವರನ್ನ ಧೂಡ್ಸೋಕ್ಕಾಗುತ್ತಾ? ಎಲ್ಲೆಲ್ಲೂ ಸ್ವಾರ್ಥ, ಮೋಸ ಇರೋ ಈ ಜಗತ್ತಲ್ಲಿ ಅವರ ಸೂಕ್ಷ್ಮ ಮನಸ್ಸಿಗೆ ಜಾಗ ಎಲ್ಲಿದೆ? ಅದಕ್ಕೆ ಅವರು ಏಕಾಂತವನ್ನ ಹುಡುಕ್ತಾರೆ. ಏಕಾಂತ ಅನ್ನೋದು ಅವರ ಚಾಯ್ಸ್ ಅಲ್ಲ, ಅದು ಅವರ ಎಮೋಷನಲ್ ಸರ್ವೈವಲ್ಗೆ ತುಂಬಾನೇ ಅವಶ್ಯಕ. ಆದ್ರೆ ಆ ಏಕಾಂತದಲ್ಲೂ ಅವರಿಗೆ ನೆಮ್ಮದಿ ಇರಲ್ಲ. ಯಾಕಂದ್ರೆ ಆ ಮೌನದಲ್ಲಿ ಕೆಲವು ಪ್ರಶ್ನೆಗಳು ಅವರನ್ನ ಸದಾ ಕಾಡುತ್ತಿರ್ತವೆ. ನಾನು ಅವರಿಗಾಗಿ ಅಷ್ಟೆಲ್ಲ ಮಾಡ್ದೆ, ಅವರು ನನ್ನನ್ನ ಯಾಕೆ ಅರ್ಥ ಮಾಡ್ಕೊಳ್ಳಿಲ್ಲ? ಅಷ್ಟು ಪ್ರೀತಿ ಕೊಟ್ರೂ ನನಗೆ ಯಾಕೆ ನೋವಾಯಿತು? ಜನ ಯಾಕೆ ನನ್ನ ಒಳ್ಳೆಯತನವನ್ನ ದುರುಪಯೋಗ ಪಡಿಸ್ಕೊಳ್ತಾರೆ? ಈ ಥರದ ಪ್ರಶ್ನೆಗಳು ರಾತ್ರಿ ಇಡೀ ಅವರ ತಲೆಯಲ್ಲಿ ಓಡ್ತಲೇ ಇರುತ್ತೆ. ಅವರ ನಿದ್ದೆ, ನೆಮ್ಮದಿಯನ್ನೆಲ್ಲ ಕಿತ್ಕೊಳ್ಳುತ್ತೆ. ಇನ್ನು ಬರೋಣ ಪ್ರೀತಿಯ ವಿಷಯಕ್ಕೆ. ಪ್ರೀತಿಯಲ್ಲಿ ಇವರದು ಒಂದು ಮೌನದ ಕೂಗು, ಇವರದು ಒಂದು ಓಲ್ಡ್ ಸ್ಕೂಲ್ ಹೃದಯ. ಇವತ್ತಿನ ಈ ಟೆಂಪರರಿ ರಿಲೇಷನ್ಶಿಪ್ಗಳ ಜಗತ್ತಲ್ಲಿ ಮೀನರಾಶಿಯವರು ಇನ್ನೂ ಹಳೇ ಕಾಲದ ಪ್ರೀತಿಯನ್ನೇ ನಂಬುತ್ತಾರೆ. ಸೋಲ್ಮೇಟ್ಸ್, ಕೈಬರಹದ ಪತ್ರಗಳು, ಜೀವನಪೂರ್ತಿ ಜೊತೆಗಿರೋ ಪ್ರೀತಿ, ಇದನ್ನೆಲ್ಲ ಇವತ್ತಿಗೂ ನಂಬೋರು. ಅವರು ಪ್ರೀತಿ ಮಾಡಿದ್ರೆ ತಮ್ಮನ್ನು ತಾವು ಪೂರ್ತಿಯಾಗಿ ಅರ್ಪಿಸ್ಕೊಂಡ್ಬಿಡ್ತಾರೆ. ಹಾಗಾದ್ರೆ ಒಂದು ಸಂಬಂಧದಲ್ಲಿ ಇವರು ಬಯಸೋದು ನಂಬರ್ 1 ವಿಷಯ ಗೊತ್ತಾ? ದುಡ್ಡಲ್ಲ, ಅಂತಸ್ತಲ್ಲ, ಬರೀ ಅರ್ಥ ಮಾಡಿಕೊಳ್ಳುವಿಕೆ ಅಷ್ಟೇ. ಅವರಿಗೆ ಇಡೀ ಪ್ರಪಂಚವನ್ನೇ ತಂದುಕೊಟ್ರೂ ಸರಿ, ಅವರು ನಿಜವಾಗಿಯೂ ಬಯಸೋದು ತಮ್ಮ ಆತ್ಮವನ್ನ ನೋಡಬಲ್ಲೊಬ್ಬ ಪಾರ್ಟ್ನರ್ನ. ಏನೂ ಹೇಳ್ದೇನೆ ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳೋ ಪ್ರೀತಿ ಇದೆಯಲ್ಲ, ಅದೇ ಅವರಿಗೆ ಅಲ್ಟಿಮೇಟ್. ಇದನ್ನ ನೆನ್ಪಿಟ್ಕೊಳ್ಳಿ. ಮೀನರಾಶಿಯವರ ಮೌನ ಇಡೀ ಜಗತ್ತಿನ ಅತಿ ದೊಡ್ಡ ಕೂಗು. ಯಾಕಂದ್ರೆ ತಮ್ಗೆ ಅರ್ಥ ಆಗ್ತಿಲ್ಲ ಅಂತ ಅನ್ಸ್ದಾಗ ಅವರು ಜಗಳ ಮಾಡಲ್ಲ, ಕೋಪ ಮಾಡ್ಕೊಳ್ಳಲ್ಲ. ಬದಲಿಗೆ ನಿಧಾನವಾಗಿ,
ಸದ್ದಿಲ್ದೆ ದೂರ ಆಗ್ತಾ ಹೋಗ್ತಾರೆ. ಅವರ ಆ ಮೌನ ಇದೆಯಲ್ಲ, ಅದು ಅವ್ರಿಗೆ ಕೇರಿಲ್ಲ ಅಂತಲ್ಲ, ಅದು ಒಂದು ರೀತಿ ಸಹಾಯಕ್ಕಾಗಿರೋ ಕೂಗು. ನನ್ನನ್ನು ಗಮನಿಸಿ, ನನ್ನನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಮನಸ್ಸು ಒಳಗೊಳಗೆ ಚೀರ್ತಾ ಇರುತ್ತೆ. ಹಾಗಾದ್ರೆ ಇವರನ್ನ ಅರ್ಥ ಮಾಡ್ಕೊಳ್ಳೋ ದಾರಿ ಯಾವುದು? ಒಪ್ಕೋತೀನಿ, ಮೀನರಾಶಿಯವರನ್ನ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಕೈಯಲ್ಲಿ ನೀರನ್ನ ಹಿಡಿದಿಟ್ಕೊಳ್ಳೋಕ್ ಪ್ರಯತ್ನಿಸ್ದಾಗೆ. ಅದು ಜಾರಿ ಹೋಗ್ತಲೇ ಇರುತ್ತೆ. ಆದ್ರೆ ಅದು ಅಸಾಧ್ಯ ಅಂತೇನಲ್ಲ. ಅದಕ್ಕೆ ಬೇಕಾಗಿರೋದು ಸ್ವಲ್ಪ ತಾಳ್ಮೆ, ಸ್ವಲ್ಪ ಇಂಟ್ಯೂಷನ್, ಮತ್ತೆ ಅವರು ಹೇಳ್ದೇ ಇರೋ ಮಾತುಗಳನ್ನ ಕೇಳಿಸ್ಕೊಳ್ಳೋ ಮನಸ್ಸು. ಬನ್ನಿ, ಅವರಿಗೆ ಮತ್ತು ಅವರನ್ನ ಪ್ರೀತಿಸೋರಿಗೆ ಕೆಲವು ಸಲಹೆಗಳನ್ನ ನೋಡೋಣ. ಮೊದಲಿಗೆ ಮೀನರಾಶಿಯವರನ್ನು ಪ್ರೀತಿಸೋರಿಗೆ. 1. ಅವರನ್ನ ಬದಲಾಯಿಸೋಕೆ ಹೋಗಬೇಡಿ. 2. ಸುಮ್ಮನೆ ಅಡ್ವೈಸ್ ಕೊಡಬೇಡಿ, ಅವರು ಕೇಳೋದು ಸಲಹೆಯೇನಲ್ಲ. 3. ಅವರ ಪಕ್ಕದಲ್ಲಿ ಸುಮ್ಮನೆ ಹೋಗಿ ಕೂತ್ಕೊಳ್ಳಿ. 4. ಅವರ ಕೈ ಹಿಡಿದು ಚಿಂತೆ ಮಾಡಬೇಡ, ನಾನಿದ್ದೇನೆ ಅಂತ ಒಂದೇ ಒಂದು ಮಾತು ಹೇಳಿ. ನೆನಪಿಡಿ, ನೀವು ಕೊಡುವ ಯಾವುದೇ ಅಡ್ವೈಸ್ಗಿಂತ ನಿಮ್ಮ ಇರುವಿಕೆ ಇದೆಯಲ್ಲ, ಅದು ಅವರಿಗೆ ಹೆಚ್ಚು ಧೈರ್ಯ ಕೊಡುತ್ತೆ. ಒಂದು ಸಣ್ಣ ಸ್ಪರ್ಶ, ಮೌನವಾಗಿ ಅವ್ರ ಜೊತೆ ಕಳೆಯೋ ಒಂದು ಕ್ಷಣ, ಅಷ್ಟೇ ಸಾಕು ಅವರಿಗೆ. ಈಗ ಮೀನರಾಶಿಯವರಿಗಾಗಿ ಕೆಲವು ಮಾತುಗಳು. ಮೊದಲನೇದಾಗಿ, ಇಡೀ ಜಗತ್ತನ್ನ ಸರಿಪಡಿಸೋಕೆ ನಿಮ್ಮಿಂದ ಸಾಧ್ಯವಿಲ್ಲ. ಎಲ್ಲರನ್ನೂ ಖುಷಿಯಾಗಿಡೋ ಜವಾಬ್ದಾರಿ ನಿಮ್ಮದಲ್ಲ. ಎರಡನೆಯದಾಗಿ, ಎಲ್ಲರನ್ನೂ ಅರ್ಥ ಮಾಡ್ಕೊಳ್ಳೋ ಮುಂಚೆ ಮೊದಲು ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಮೂರನೆಯದಾಗಿ, ಬೇರೆಯವರಿಂದ ಪ್ರೀತಿ ಸಿಗುತ್ತೆ ಅಂತ ಕಾಯೋ ಮೊದಲು ನಿಮ್ಮನ್ನ ನೀವು ಪ್ರೀತಿಸೋಕೆ ಕಲೀರಿ. ಒಂದು ಮಾತು ನೆನ್ಪಿಟ್ಕೊಳ್ಳಿ, ಖಾಲಿ ಪಾತ್ರೆಯಿಂದ ಬೇರೆಯವರಿಗೆ ಏನನ್ನೂ ಕೊಡೋಕ್ಕಾಗಲ್ಲ. ಮೊದಲು ನಿಮ್ಮನ್ನು ನೀವು ಪ್ರೀತಿಸಿ, ನಿಮ್ಮ ಅಗತ್ಯಗಳಿಗೆ ಬೆಲೆ ಕೊಡಿ, ನಿಮಗೆ ನೀವೇ ಗಡಿಗಳನ್ನು ಹಾಕ್ಕೊಳ್ಳಿ. ಕೊನೆಯದಾಗಿ ಒಂದು ಮಾತು. ಇವತ್ತಿನ ಈ ಲಾಜಿಕ್ ಪ್ರಪಂಚದಲ್ಲಿ ಪ್ರತಿಯೊಂದಕ್ಕೂ ತರ್ಕವನ್ನೇ ಹುಡುಕೋ ಈ ಜಗತ್ತಲ್ಲಿ ಮೀನರಾಶಿಯವರಂತಹ ಭಾವನಾಜೀವಿಗಳಿಂದಲೇ ಮನುಷ್ಯತ್ವ ಇನ್ನೂ ಉಳಿದುಕೊಂಡಿದೆ. ಅವರ ಸಹಾನುಭೂತಿ, ಕರುಣೆ ಎಲ್ಲವನ್ನೂ ಮೀರಿ ಪ್ರೀತಿಸೋ ಗುಣ ಇದೆಯಲ್ಲ, ಅದೇ ನಮ್ಮೆಲ್ಲರನ್ನೂ ಒಂದುಗೂಡಿಸೋದು, ನಮ್ಮ ಗಾಯಗಳನ್ನು ವಾಸಿ ಮಾಡೋದು. ಇದೇ ಅಲ್ವಾ ಜೀವನಕ್ಕೊಂದು ಅರ್ಥ ಕೊಡೋದು. ಹಾಗಾದ್ರೆ ಈ ಇಡೀ ಪಯಣದ ಕೊನೆಯಲ್ಲಿ ಒಂದು ಪ್ರಶ್ನೆ. ನೀವು ಒಂಟಿಯಾಗಿ ಹೋರಾಡ್ತಿದ್ದೀರಾ? ನಿಮ್ಮ ಜೀವನದಲ್ಲಿರೋ ಈ ಮೀನರಾಶಿಯವರ ಗುಣವನ್ನ ಎಲ್ಲಾದ್ರೂ ಗುರ್ತಿಸಿದ್ದೀರಾ? ಅದು ನಿಮ್ಮಲ್ಲೇ ಇರ್ಬೋದು, ನಿಮ್ಮ ಪ್ರೀತಿ ಪಾತ್ರರಲ್ಲಿರ್ಬೋದು, ಅಥವಾ ನಮ್ಮೆಲ್ಲರಲ್ಲೂ ಮನುಷ್ಯತ್ವವನ್ನ ಜೀವಂತವಾಗಿರಿಸೋ ಆ ಸಂಗ ಕ್ಷಣಗಳಲ್ಲಿರ್ಬೋದು. ಯೋಚನೆ ಮಾಡಿ ನೋಡಿ.